ಪೇನಿಂದ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿ 5 ಇಯರ್ಸಲ್ಲೇ ನನಗೆ 2025 ಇಸ್ ಒನ್ ಆಫ್ ದ ಬೆಸ್ಟ್ ಇಯರ್ಸ್. Hey guys, welcome back to my YouTube channel. ಈ ವಿಡಿಯೋ ಇಸ್ ಆಲ್ ಅಬೌಟ್ ರಿವ್ಯೂ ಆಫ್ ಮೈ 2025 ಹೇಗಿತ್ತು. ಆ್ಯಂಡ್ ಐ ಥಿಂಕ್ ಐ ಆಮ್ ಲೇಟ್ ಟು ದ ಕ್ಲಬ್. ಯಾಕಂತಂದರೆ ಆಲ್ಮೋಸ್ಟ್ ಎಷ್ಟೊಂದು ಜನ ಆಲ್ರೆಡಿ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಸೊ ಬಟ್ ನನಗೆ ಆಸೆ ಇತ್ತು, ಸೊ ಹೇಗಿತ್ತು ನನ್ನದು ಇಯರ್ ಅಂತ ನಾನು ವಿಡಿಯೋ ಮಾಡಬೇಕು. ಯಾಕೆ ಅಂತಂದರೆ ಬಿಕಾಸ್ ನಾನು ಇನ್ನು ಮುಂದೆ ಬರೋ ಇಯರ್ಸಲ್ಲಿ ನನ್ನ ವಿಡಿಯೋ ನಾನು ನೋಡ್ಕೊಂಡಾಗ ನನಗೆ ಗೊತ್ತಾಗುತ್ತೆ. ಸೊ ನಾನು ಇನ್ನೂ ಎಷ್ಟು ಚೇಂಜ್ ಆಗಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ. ಸೊ ನನಗೆ ನೋಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಐ ಥಿಂಕ್ 2025ಅಲ್ಲಿ ತುಂಬಾ ಗ್ಯಾಪ್ ಕೊಟ್ಟು ತುಂಬ ಬ್ರೇಕ್ಸ್ ಹಾಕಿ ವಿಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಅದು ಎಲ್ಲದಕ್ಕೂ ರೀಸನ್ ಇವಾಗ ಆ್ಯಂಡ್ 2025 ಬಗ್ಗೆ ಹೇಳಬೇಕು ಅಂತಂದರೆ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇಯರ್ಸ್. ಯಾಕೆ ಅಂತಂದರೆ ಆಲ್ಮೋಸ್ಟ್ 8 ಇಯರ್ಸ್. ಯಾಕೆ ಅಂದರೆ ಜಾನ್ವರಿಯಿಂದ ಸ್ಟಾರ್ಟ್ ಆಗಿ ಡಿಸೆಂಬರ್ವರೆಗೂ ಸ್ಟಾರ್ಟ್ ಆದಾಗ ಇಯರ್ ಸ್ಮೂತಾಗಿತ್ತು ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಜಾನಲ್ಲಿ ಸಂಕ್ರಾಂತಿ ಆ್ಯಂಡ್ ಡಿಸೆಂಬರಲ್ಲಿ ತಾನೇ ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಆಗಿತ್ತು. ಸೊ ಇದೆಲ್ಲ ಜೋಶಲ್ಲಿ ಹಬ್ಬ ಆ್ಯಂಡ್ ಇನ್ನೇನು ನಮ್ಮ ಅಣ್ಣನ ಮದುವೆ ಅಂತ ಫುಲ್ ಜೋಶಲ್ಲಿ ಚೆನ್ನಾಗಿ ಸ್ಟಾರ್ಟ್ ಆಯಿತು, ಒಂಥರ ಕಿಕ್ ಸ್ಟಾರ್ಟ್ ಅಂತಲೇ. ಆ್ಯಂಡ್ ಫೆಬ್ರವರಿಲಿ ನಮ್ಮ ಡ್ಯಾಡಿ ಬರ್ಡೇ ಆಯಿತು. ಸೊ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಆ ಮಂತು ಓಕೆ. ಆ್ಯಂಡ್ ಮಾರ್ಚು ನನ್ನ ಆ್ಯನಿವರ್ಸರಿ, ಫಸ್ಟ್ ಇಯರ್ ಆ್ಯನಿವರ್ಸರಿ ಆಯಿತು. ಆ್ಯಂಡ್ ಅದೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಏಪ್ರಿಲಲ್ಲಿ ಫುಲ್ ನಮ್ಮ ಅಣ್ಣನ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಹಂಚೋದು, ಶಾಪಿಂಗು, ಅದು ಇದು ಅಂತ ಫುಲ್ ಬ್ಯುಸಿ ಆದ್ವಿ. ಆ್ಯಂಡ್ ಮೇಲಿ ನಮ್ಮ ಅಣ್ಣನ ಅಣ್ಣನ ಮದುವೆ ಆಯಿತು. ಎಲ್ಲನೂ ಸೂಪರಾಗಿ ನಡೀತು. ಮದುವೆ, ರಿಸೆಪ್ಷನು, ಸಂಗೀತ ಸಖತ್ತಾಗಿ ಎಲ್ಲ ಆಯಿತು. ಆ್ಯಂಡ್ ಅದಾದಮೇಲೆ ಗ್ರ್ಯಾಜುಯಲಿ ಇಯರಲ್ಲಿ ಏನೇನು ಕಲಿಬೇಕು, ಬಿಕಾಸ್ ಈ ಮುಂಚೆಯಿಂದ ನಾನು ಈ 24 ಇಯರ್ಸಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಎಲ್ಲನೂ 2025ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ಅದೆಲ್ಲನೂ ಬೇಜಾರು ಅಥವಾ ನಾನು ತುಂಬಾ ಹತ್ತಿರೋ ಇಯರ್ ಅಂದ್ರೂ 2025, ಬಿಕಾಸ್ ಗರ್ಲ್ಸ್ ಎಮೋಷನ್ಸ್ನ ಆಚೆ ಹಾಕೋದು ಟಿಯರ್ಸಿಂದಾನೇ ಆಬ್ವಿಯಸ್ಲಿ. ಸೊ ನಾನು ಅತ್ತಾಗ ಐ ನೆವರ್ ಥಿಂಕ್ ನಾನು ವೀಕ್ ಆಗ್ತಾಯಿದ್ದೀನಿ ಅಂತ, ಬಟ್ ಐ ಕಮ್ ಬ್ಯಾಕ್ ಸ್ಟ್ರಾಂಗ್ ಅಂತ. ಸೊ ಯಾವಾಗ ಅಳ್ತೀನಿ ಆ್ಯಂಡ್ ಅಗೇನ್ ನಾನು ತುಂಬಾ ಸ್ಟ್ರಾಂಗ್ ಆಗ್ತೀನಿ ಅಂತ. ಆ್ಯಂಡ್ ತುಂಬಾ ಹತ್ತಿರೋ ಇಯರ್ ಅಂದರೆ 2025. ಆ್ಯಂಡ್ ಅದಾಗ್ತಾ ಆ್ಯಂಡ್ ಎಂಡ್ ವಾಸ್ ಅಮೇಝಿಂಗ್, ಸಖತ್ತಾಗಿತ್ತು ಎಂಡು. ಯಾಕೆ ಅಂತಂದರೆ ಸೊ ನಾನು ಏನು ಅಂತ ನಾನು ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಪ್ರಯಾರಿಟೀಸ್ ಯಾವುದು. ಆ್ಯಂಡ್ ತುಂಬಾ ಯೋಚನೆ ಮಾಡೋದ್ರಿಂದ ಆ್ಯಂಡ್ ನನಗೆ ನಾನೇ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಹೆಲ್ತ್ ವೈಸ್ ಅಂತೂ 2025 ಸಖತ್ತು ಎಫೆಕ್ಟ್ ಕೊಡ್ತು ಹೆಲ್ತ್ ವೈಸ್. ಯಾಕೆ ಅಂತಲೇ ನಾವು ತುಂಬ ಸ್ಟ್ರೆಸ್ ಮಾಡಿಕೊಂಡಾಗ ನಮ್ಮ ಆರ್ಗನ್ಸ್ ಮೇಲೇ ಅದು ಬಾಡಿನೇ ಸಫರ್ ಆಗೋದು. ಸೊ ಹಾಗಾಗಿ ನನ್ನ ಹೆಲ್ತ್ ತುಂಬಾ ಡ್ಯಾಮೇಜ್ ಆಯಿತು 2025ಅಲ್ಲಿ. ಮೇಜರ್ ಇಶ್ಯೂಸ್ ಅಂತ ಏನಿಲ್ಲ, ಬಿಕಾಸ್ ಬ್ಯಾಕ್ ಪೇಯ್ನ್ ತುಂಬ. ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಗೊತ್ತಾಗಿದ್ದು ಹೆಲ್ತ್ನ ತುಂಬ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಬೇಕು ಅಂತ. ನಾನೇನು ಶೇಕ್ ಕುಡಿತಾ ಇದ್ದೀನಿ, ಒಳ್ಳೆ ಊಟ ಮಾಡ್ತಾಯಿದ್ದೀನಿ, ಆ್ಯಂಡ್ ವರ್ಕೌಟ್ಸ್ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಯೋಗ ಮಾಡ್ತಾಯಿದ್ದೀನಿ. ಸೊ ಇದು ಎಲ್ಲದ್ರ ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲಿ ನಮ್ಮ ಬಾಡಿನ ತುಂಬ ಚೆನ್ನಾಗಿ ನೋಡಿಕೊಂಡು ಆ್ಯಂಡ್ ಮೆಂಟಲಿ ತುಂಬ ಸ್ಟ್ರೆಸ್ ಕೊಟ್ಟು ಆ್ಯಂಡ್ ತುಂಬ ಯೋಚನೆ ಮಾಡೋದ್ರಿಂದ ಕೂಡ ನಮ್ಮ ಹೆಲ್ತ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಹೆಲ್ತ್ ಸೆಷನ್ ಅಲ್ಲ. ಸೊ ಹಂಗಾಗಿ ಆ್ಯಂಡ್ ಅಕ್ಟೋಬರಿಂದ ಆ್ಯಂಡ್ ತುಂಬಾ ಸೂಪರಾಗಿ ಎಂಡ್ ಆಯಿತು 2025. ಅಕ್ಟೋಬರ್, ನವಂಬರ್, ಡಿಸೆಂಬರ್. ಅಕ್ಟೋಬರಲ್ಲಿ ದಸರಾ ಹಬ್ಬ ಮತ್ತು ದೀಪಾವಳಿ ಹಬ್ಬ. ಇನ್ ನವಂಬರ್ ಆ್ಯಂಡ್ ಡಿಸೆಂಬರ್ ಅಗೇನ್. ಡಿಸೆಂಬರ್ ನನ್ನ ಬರ್ಡೇ. ಸೊ ಆಲ್ವೇಸ್ ಡಿಸೆಂಬರ್ ಇಸ್ ಸ್ಪೆಷಲ್ ಟು ಮೀ. ಡಿಸೆಂಬರ್ ಬರ್ಡೇ ಆಯಿತು. ಆ್ಯಂಡ್ ವಿ ಆರ್ ಇನ್ 2026 ಟುಡೇ. ಆ್ಯಂಡ್ ಇಯರ್ ಸಖತ್ತಾಗಿತ್ತು. ಆ್ಯಂಡ್ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸಸ್ ಆಯಿತು ಆ್ಯಂಡ್ ತುಂಬಾ ಕಲ್ತ್ಕೊಂಡೆ. ಆ್ಯಂಡ್ ನನಗೆ ಗೊತ್ತಾಗಿದ್ದು ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ. ಯಾಕೆ ಅಂತಂದರೆ ನಮ್ಮ ಮಮ್ಮಿ ಡ್ಯಾಡಿ ತುಂಬಾ ಪ್ಯಾಂಪರ್ ಮಾಡಿ ತುಂಬ ಮುದ್ದಾಗಿ ಬೆಳೆಸಿದ್ರು. ಸೊ ನನಗೆ ನನ್ನ ಒಂದು ಪ್ರಯಾರಿಟೀಸ್ ಆಗಲಿ, ನನ್ನ ಒಂದು ಕೇಪಬಿಲಿಟಿ ಆಗಲಿ, ನನ್ನ ಒಂದು ಪೊಟೆನ್ಷಿಯಲ್ ಆಗಲಿ ನನಗೆ ತಿಳ್ಕೊಳ್ಳೋಕ್ಕೆ ನನಗೆ ಆ ಒಂದು ಸ್ಪೇಸ್ಗೆ ನಾನು ಹೋಗಲೇ ಇಲ್ಲ. ಯಾಕೆಂತಂದರೆ ಇವಾಗ ಆಲದ ಮರ, ಅದೇನೋ ಗಾದೆ ಹೇಳ್ತಾರಲ್ಲ ಕನ್ನಡದಲ್ಲಿ, ಆಲದ ಮರದ ಕೆಳಗಡೆ ಬೆಳೆಯೋ ಯಾವ ಮರನೂ ಬೆಳೆಯಲ್ಲ ಅಂತ. ಹಂಗೆ ನಮ್ಮ ಮಮ್ಮಿ ಡ್ಯಾಡಿ ನೆರಳಲ್ಲಿ ಇದ್ದು ಅವರ ಒಂದು ಇದರಲ್ಲೇ ಇದ್ದು ನನಗೆ ಏನಂತ ನಂಗೆ ಗೊತ್ತಾಗಿಲ್ಲ. ಬಟ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್, ಅವ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಇನ್ ದ ಸೆನ್ಸ್ ಅವರು
ಸಪೋರ್ಟ್ ಇನ್ ದ ಸೆನ್ಸ್ ಎಲ್ಲನೂ ಕಲಿಯೋಕ್ಕೆ ಅವರು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಚಾನ್ಸ್ ಕೊಟ್ಟರು. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಆ್ಯಸ್ ವೆಲ್. ಯಾಕಂತಂದರೆ ಅವ್ರು ಚೆನ್ನಾಗಿ ಸಾಕಿದ್ರು, ಬಟ್ ಅವ್ರ ವೇಲಿ ಅವ್ರು ಸಾಕಿದ್ರು. ಆ್ಯಂಡ್ ಮದುವೆ ಆದಮೇಲೆ ಒನ್ ಮೋರ್ ಟ್ವಿಸ್ಟ್. ಆ್ಯಂಡ್ ಇವಾಗ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಕಂಪೇರ್ಡ್ ಟು ದಿಸ್ ಇಯರ್ಸ್. ಈ ಇಯರ್ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಅಬೌಟ್ 2025. ಆ್ಯಂಡ್ ಇವಾಗ 26ಗೆ ಬಂದರೆ, ಸೊ ಈ ಇಯರಲ್ಲಿ ನಾನು ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ಅಂತ ಎಲ್ಲ ವಿಡಿಯೋಸ್, ಎಲ್ಲ ಇನ್ಫ್ಲುಯೆನ್ಸರ್ಸು ಮತ್ತು ಎಲ್ಲ ಯೂಟ್ಯೂಬರ್ಸ್ ಇವರೆಲ್ಲ ಮಾತಾಡ್ತಾ ಆ್ಯಕ್ಚುಲಿ ಏನು ಅಂತಂದರೆ, ನಾವು ನಮಗೆ ಏನೇನು ನೀಡ್ಸ್ ಇದೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಏನೋ ಒಂದು ಮಾಡ್ತಾ ಇದ್ದಾರೆ, ಅದನ್ನು ನಾನು ಮಾಡ್ತೀನಿ, ಸೊ ಅದೇ ಥರ ನಂಗೆ ಆಗಬೇಕು, ಅಥವಾ ಅವ್ರ ಸಕ್ಸಸ್ ಟೈಮ್ ಲೈನ್ಗೆ ಮತ್ತು ನನ್ನ ಸಕ್ಸಸ್ ಟೈಮ್ ಲೈನ್ ಅದೆರಡೂ ಮ್ಯಾಚ್ ಆಗಬೇಕು. ಸೊ ಈ ಥರ ಎಲ್ಲ ಒಂದು ಥಾಟ್ಸ್ ಇಟ್ಕೊಂಡು ನಾವು ಏನು ಅಂದ್ಕೊಳ್ಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ನನ್ನ ನೀಡ್ಸ್ ಏನಿದೆ, ನನ್ನ ಪ್ರಯಾರಿಟೀಸ್ ಏನಿದೆ, ಅದನ್ನೆಲ್ಲ ತೊಗೊಂಡು ನಾವೇನಾಗಬೇಕು, ಇಯರ್ ಏನು ಮಾಡಬೇಕು ಅಂತ ನಾವು ಬರ್ಕೊಬೇಕು. ಐ ಮೀನ್ ವಿಷನ್ ಬೋರ್ಡ್ ಮಾಡ್ಬೋದು, ಅಥವಾ ನಿಮ್ಮ ವಾಲ್ಪೇಪರಲ್ಲಿ ನಿಮ್ಮ ಫೋನಲ್ಲಿ ನೀವು ಸೇವ್ ಮಾಡ್ಕೊಳ್ಬೋದು. ಆ್ಯಂಡ್ ನಾನು ಲಾಸ್ಟ್ ಇಯರ್ ಈ ಇಯರ್ಸಲ್ಲಿ ಏನೇನು ತಪ್ಪು ಮಾಡಿದ್ದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯೂಟ್ಯೂಬಲ್ಲೇ ಅಂತ ಅಂದ್ಕೊಳ್ಳಿ, ನನಗೆ ಇವಾಗ 700 ಫಾಲೋವರ್ಸ್ ಇದ್ದರೆ, ಈ ಇಯರಲ್ಲಿ ನಾನು 1 lakh ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ತೀನಿ ಅಂತಂದರೆ, ಅದು ನೀವು ಎಷ್ಟೇ ವಿಷನ್ ಬೋರ್ಡ್ ಮಾಡಿ, ಏನೇ ಮ್ಯಾನಿಫೆಸ್ಟ್ ಮಾಡಿ, ಅದು ಆಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್. ಸೊ ಎಲ್ಲೋ ನಮಗೆ ಎಷ್ಟೇ ನಾವು ಹಾರ್ಡ್ ವರ್ಕ್ ಹಾಕಿದ್ರು 0.1% ಆದರೂ ಲಕ್ ಇರಬೇಕು. ಬಟ್ ಸ್ಟಿಲ್ 0ಇಂದ 1 million ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಇಲ್ಲ. ನಾವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋದರೆ ಅದು ಆಬ್ವಿಯಸ್ಲಿ ಆಗಲ್ಲ. ಆ್ಯಂಡ್ ಆಮೇಲೆ ಅಂದ್ಕೊಳ್ಬಾರ್ದು ದಟ್ ಮ್ಯಾನಿಫೆಸ್ಟೇಷನ್ ಡಸಂಟ್ ವರ್ಕ್ಸ್ ಅಂತ. ಸೊ ಇವಾಗ ನಾನು 700 ಫಾಲೋವರ್ಸ್ ಇದ್ದರೆ ಇಯರಲ್ಲಿ 1K ರೀಚ್ ಮಾಡ್ತೀನಿ, 1K ಸಬ್ಸ್ಕ್ರೈಬರ್ಸ್. ಆ್ಯಂಡ್ 5K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡ್ತೀನಿ, 10K ಮ್ಯಾಕ್ಸಿಮಮ್ 10K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡ್ತೀನಿ. ಸೊ ಈ ಥರ ಎಲ್ಲ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಹೆಂಗೆ ನಮ್ಮ ಬೌಂಡ್ರೀಸ್ ಎಷ್ಟಾಗುತ್ತೆ, ಎಷ್ಟುವರೆಗೂ ನಾವು ಎಕ್ಸ್ಟೆಂಡ್ ಮಾಡಿ ಎಷ್ಟು ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅಷ್ಟನ್ನು ಮಾತ್ರ ನಾವು ಇದನ್ನು ಮಾಡ್ಬೋದು, ಐ ಮೀನ್ ಮ್ಯಾನಿಫೆಸ್ಟ್ ಮಾಡ್ಬೋದು. ಆ್ಯಂಡ್ ಇವಾಗ ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರಲ್ಲಿ 1 million ಆಗುತ್ತೆ ಅನ್ನೋದೆಲ್ಲ ಆ ಥರ ಎಲ್ಲ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋದರೆ ಇಟ್ ಡಸಂಟ್ ವರ್ಕ್ಸ್. ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡೋದ್ರ ಜೊತೆಗೆ ಸುಮ್ಮನೆ ನಾವು ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೀವಿ, ನಾವು ಆಗುತ್ತೆ ಅಂತ ವಿಷನ್ ಬೋರ್ಡ್ನ ನೋಡ್ಕೊಂಡು ಕುತ್ಕೊಂಡ್ರೆ ಕೂಡ ಆಗಲ್ಲ. ಸೊ ನಮಗೆ ಏನು ಬೇಕು, ಇವಾಗ ಫಾರ್ ಎಕ್ಸಾಂಪಲ್ ನಾನು 1K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅಂತಂದರೆ ನಾನು ಇಯರ್ಲಿ 1 ವಿಡಿಯೋ 2 ವೀಡಿಯೋಸ್ ಹಾಕಿದ್ರೆ ಆಬ್ವಿಯಸ್ಲಿ ಆಗಲ್ಲ. ಅದಕ್ಕೆ ಕನ್ಸಿಸ್ಟೆನ್ಸಿ ಬೇಕು. ಆ್ಯಂಡ್ ವೀಕ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ನಾವು ಸೋಷಲ್ ಮೀಡಿಯಾ ಮಾಡಬೇಕು ಅಥವಾ ಏನೇ ಮಾಡಬೇಕು ಲೈಫಲ್ಲಿ, ಸೊ ಸೋಷಲ್ ಮೀಡಿಯಾ ಅಂತಲೇ ಅಲ್ಲ, ಲೈಫಲ್ಲಿ ಏನೇ ಮಾಡಬೇಕಂತಂದ್ರೂ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕನ್ಸಿಸ್ಟೆನ್ಸಿ ಇಲ್ದಿರ ಏನೇ ಮಾಡೋಕ್ಕೆ ಹೋದ್ರೂ ಯಾವುದ್ರಲ್ಲೂ ನಮಗೆ ಸಕ್ಸಸ್ ಅನ್ನೋದು ಆಗೋದಿಲ್ಲ. ಆ್ಯಂಡ್ ಈ ಇಯರ್ ಆ್ಯಕ್ಚುಲಿ ನಾನು ಫಿಟ್ ಬಾಡಿ ಇಟ್ಕೊಳ್ಬೇಕು, ಹೆಲ್ತ್ ಬಗ್ಗೆ ತುಂಬಾ ಕೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲ, ಮಾಡಬೇಕು ಆ್ಯಕ್ಚುಲಿ ಈ ಇಯರ್ ಗೋಲ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಇಸ್ ಹೇರು. ನನ್ನ ಹೇರ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ನಂಗೆ ಲಾಂಗ್ ಹೇರ್ ಚಿಕ್ಕ ವಯಸ್ಸಿಂದ ಕೂಡ. ನಮ್ಮ ಮಮ್ಮಿ ತುಂಬಾ ಚೆನ್ನಾಗಿ ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಆ್ಯಕ್ಚುಲಿ ಅದೇ ಮಾಡ್ತಾಯಿದ್ದು. ಏನು ಜಾಸ್ತಿ ಎಲ್ಲ ಏನಿರಲಿಲ್ಲ. ಜಾಸ್ತಿ ಅಂತಂದರೆ ಏನು ಪ್ರೊಸೀಜರ್ ಆಗಲಿ ಏನು ಮಾಡ್ತಿರ್ಲಿಲ್ಲ ಮಮ್ಮಿ. ಸಿಂಪಲ್ಲಾಗಿ ಹರಳೆಣ್ಣೆ ಬರುತ್ತಲ್ಲ ಅದು ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡೋರು. ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರು. ಆವಾಗ ಹೇರ್ಸ್ ತುಂಬಾ ಚೆನ್ನಾಗಿ ಬೆಳೀತಾಯಿತ್ತು. ಆ್ಯಂಡ್ ಯಾವಾಗ ನನ್ನ ಹ್ಯಾಂಡ್ ಓವರ್ ಅಥವಾ ನಾನೇ ನನ್ನ ಹೇರ್ಸ್ನ ಟೇಕ್ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗಿಂದ ಹೇರ್ ಫಾಲ್ ಆ್ಯಂಡ್ ಹೇರ್ ಗ್ರೋತ್ ಮಾಡೋಕ್ಕೇ ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಇಯರ್ ಕಂಪ್ಲೀಟ್ಲಿ ನನ್ನ ಹೇರ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಆ್ಯಂಡ್ ಲಾಂಗ್ ಹೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಇಸ್ ಬಾಡಿ ಟೂನಿಂಗ್. ಬಾಡಿ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡು ಹೆಲ್ತ್ ಫಸ್ಟ್ ಪ್ರಯಾರಿಟಿ ಮಾಡಿಕೊಂಡು ಮೆಂಟಲಿ ಫಿಸಿಕಲಿ ಎರಡು ಹೆಲ್ತೂ ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನು ಈ ಇಯರಲ್ಲಿ ಅಚೀವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಕೆಲವಷ್ಟು ಗೋಲ್ಸ್ ಇದೆ, ಅದು ಸ್ವಲ್ಪ ಆಗೋವರೆಗೂ ಹೇಳೋದು ಬೇಡ ಅಂತ. ಸ್ಕಿನ್ ಚೆನ್ನಾಗಿ ಮಾಡ್ಕೊಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು. ಆ್ಯಂಡ್ ಬಿಕಾಸ್ ತುಂಬ ಜನ ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆವಾಗ ಸ್ಟಾರ್ಟ್ ಮಾಡಿರೋರೆಲ್ಲ ಇವಾಗ ಆಲ್ರೆಡಿ 1 million ರೀಚ್ ಮಾಡಿದ್ದಾರೆ. ಸೊ ನಾನು ಇನ್ನೂ 1Kನೂ ರೀಚ್ ಇಯರ್ ಅಟ್ಲೀಸ್ಟ್ ನಾನು ಫುಲ್ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಇಯರ್ 2025 ಹೀಗಿತ್ತು ನನ್ನದು ಇಯರ್. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಇಯರ್. 2026 ಬೆಸ್ಟ್ ಇಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ 2025 ಹೇಗಿತ್ತು? ಸೊ ಆಲ್ ದ ಬೆಸ್ಟ್ ಫಾರ್ ಯರ್ 2026. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್.